ಎಲ್ಲರಿಗೂ ಸುಸ್ವಾಗತ. ಎಸ್ ಟು ಎನ್ ಕನ್ನಡ ಟೆಕ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಗ್ನಿವೀರ್ಗೆ ಹೇಗೆ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ಗಾಯ್ಸ್, ಬನ್ನಿ. ಈ ಕೂಡಲೇ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಗ್ನಿವೀರ್ 4 ವರ್ಷ ಇರುವ ಒಂದು ಅಗ್ನಿವೀರ್ಗೆ ಹೇಗೆ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀವಿ. ನೀವು ಫಸ್ಟು ಜಾಯಿನ್ ಇಂಡಿಯನ್ ಆರ್ಮಿ ನಿಖಿನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ. ಕೆಳಗೆ ಬಂದಾಗ JCOOR ಅಗ್ನಿವೀರ್ ಅಪ್ಲೈ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಗ್ರೀನ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಫಸ್ಟ್ ಟೈಮು ಈ ಇಂಡಿಯನ್ ಆರ್ಮಿಗೆ ಅಪ್ಲೈ ಮಾಡ್ತಿದ್ರೆ ಫಸ್ಟ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ, ಕಂಟಿನ್ಯೂ ಹೊಡೀರಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಓದ್ ತಕ್ಷಣ ಕಂಟಿನ್ಯೂ ಹೊಡೀರಿ. ಆಧಾರ್ ನಂಬರ್ ಹಾಕಿ. ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂದರೆ 10th ಮಾರ್ಕ್ಸ್ ಕಾರ್ಡು. ಇಲ್ಲ ಆಧಾರ್ ನಂಬರ್ ಇದೆ, ಆಧಾರ್ ನಂಬರು. ಕಂಟಿನ್ಯೂ ಫೆಚ್ ಫ್ರಮ್ ಡಿಜಿಲಾಕರ್ ಅಂತ ಬರುತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ, ಕ್ಯಾಪ್ಚಾ ಹಾಕಿ. ಅಂದರೆ ಆಲ್ರೆಡಿ ಎಲ್ಲ ಆಗಿದೆ ನಮ್ಮ ವೆಬ್ಸೈಟಲ್ಲಿ, ಆದ್ದರಿಂದ ನಾವು ಮಾಡೋಕ್ಕಾಗಲ್ಲ. ಗೈಸ್, ಓಕೆನಾ? ಫಸ್ಟ್ ನೀವು ಮಾಡ್ತಿರೋ ಕೆಲಸ, ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಿದ್ರೆ ಫಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ಡಿಜಿಲಾಕರ್ ಬರುತ್ತೆ, ಇಲ್ಲ 10th ಮಾರ್ಕ್ಸ್ ಕಾರ್ಡ್ ಅದಾಗುತ್ತೆ. ನೆಕ್ಸ್ಟ್ ರಿಜಿಸ್ಟರ್ ಆದ ತಕ್ಷಣ ಇಲ್ಲಿ ಬಂದು ಲಾಗಿನ್ ಆಗಿ. ನಾನು ಮುಂಚೆನೇ ಲಾಗಿನ್ ಆಗಿದ್ದೆ, ಆದ್ದರಿಂದ ನಾನು ಈಗ ಲಾಗಿನ್ ಆಗ್ತಾಯಿದ್ದೀನಿ. ಓಕೆನಾ ಗೈಸ್? ಡೈರೆಕ್ಟ್ ನಿಮಗೆ ಲಿಂಕ್ ಏನಾರ ಗೊತ್ತಾಗಲಿಲ್ಲ ಅಂತಂದರೆ ಏನಿಲ್ಲ, ಜಾಯಿನ್ ಇಂಡಿಯನ್ ಆರ್ಮಿ ನಿಖಿನ್ ಅಂತ ಹೊಡೆದ್ರೆ ಬರುತ್ತೆ. ನೀವು ಡೈರೆಕ್ಟ್ ವೆಬ್ಸೈಟ್ ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಲಾಗಿನ್ ಆದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ JRO ಯಾವ್ದು ಬರುತ್ತೆ ನಿಮ್ಮದು, ಬೆಂಗಳೂರು, ಬೆಳಗಾಮ, ಯಾವ್ದು ಬರುತ್ತೆ ಅದನ್ನು ಹಾಕಿ. ನಿಮ್ಮ ಹೈಟ್ ಹಾಕಿ, ಹಾಗೂ ನಿಮ್ಮ ಕ್ವಾಲಿಫಿಕೇಷನ್ ಹಾಕಿ, ಜೆಂಡರ್ ಹಾಕಿ, ಮ್ಯಾರಿಡ್ ಸ್ಟೇಟಸ್ಸು. ಇಂಡಿಯನ್ ಆರ್ಮಿಗೆ ಅನ್ಮ್ಯಾರಿಡೇ ತೊಗೊಳ್ಳೋದು, ಮ್ಯಾರಿಡ್ ತೊಗೊಳ್ಳಲ್ಲ. ಇದನ್ನು ಇದು ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ಬೇಕು ನಿಮಗೆ, ಅಗ್ನಿವೀರ್ ನಮ್ಮ ಪ್ರೊಫೈಲಿಂದ ಅಗ್ನಿವೀರ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಕರೆಂಟ್ ಪ್ರೊಫೈಲ್ ಅಂತ ಇದೆ. ಅಗ್ನಿವೀರ್ GD ಕ್ಲರ್ಕ್ ಟೇರ್ಮ್ಯಾನ್ಗೆ ಆಗಲ್ಲ. 21 ಇಯರ್ಸ್ ಲಾಸ್ಟ್ ಅಲ್ಲ, ಅದರಿಂದ ನಾವು ನರ್ಸಿಂಗ್, ಸೋಲ್ಜರ್ ಟೆಕ್ ನರ್ಸಿಂಗ್ಗೆ ಹೇಗೆ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀವಿ. ಸೇಮ್ ಅದೇ ಥರನೇ ಇರುತ್ತೆ. ಅಗ್ನಿವೀರ್ GDನೂ ಸೇಮ್ ಇದೇ ಥರ ಇರುತ್ತೆ. ನೀವು ಲಾಗಿನ್ ಆದ ತಕ್ಷಣ ಕೆಳಗಡೆ ಇಲ್ಲಿ ಅಪ್ಲೈ ಅಂತ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ನಿಮಗೆ GD ಇರುತ್ತೆ, ಆಮೇಲೆ ಕ್ಲರ್ಕ್ ಟೆಕ್ನಿಕಲ್ ಇರುತ್ತೆ, ಆಮೇಲೆ ಟ್ರೇಡ್ಸ್ಮ್ಯಾನ್ ಇರುತ್ತೆ. ಟ್ರೇಡ್ಸ್ಮ್ಯಾನ್ 8th ಕ್ಲಾಸು 10th ಕ್ಲಾಸ್ ಅಂತ ಇರುತ್ತೆ. ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. GD ಇರೋರು GD ಅಪ್ಲೈ ಮಾಡಿ. ಈಗ ನರ್ಸಿಂಗ್ ಯಾರು ಅಪ್ಲೈ ಮಾಡ್ತೀರೋ ನರ್ಸಿಂಗು ಇಲ್ಲಿರುತ್ತೆ, ನರ್ಸಿಂಗ್ ಅಪ್ಲೈ ಮಾಡ್ಕೊಳ್ಳಿ. ಇದು ಸೈನ್ಸ್ ಮಾಡಿರಲೇಬೇಕು ಕಂಪಲ್ಸರಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಜಿಯಾಲಜಿ, ಇಂಗ್ಲೀಷ್ ವಿತ್ 50% ಇನ್ ಅಗ್ರಿಗೇಟ್
40%, ಮಿನಿಮಮ್ 40% ಇನ್ ಈಚ್ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟಲ್ಲೂ 40% ಇರಲೇಬೇಕು. ಈಗ ಅಪ್ಲೈ ಮಾಡ್ತಾಯಿದ್ದೀವಿ, ಅಪ್ಲೈ ಮಾಡೋಣ ಬನ್ನಿ. ಮತ್ತು ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಳ್ಳಿ. ಪ್ಲೀಸ್ ಕ್ಲಿಕ್ ಆನ್ ದ ಲಿಂಕ್, ಅಪ್ಲೈ ಓನ್ಲಿ ಆಫ್ಟರ್ ಮೇಕಿಂಗ್ ಶ್ಯೂರ್ meet the requisite eligibility criteria. When the application open, your data entered during registration will be found filled in the columns. Fill in the blank data. Upload your latest photograph JPG format. ಅಂದರೆ ಈಗಂದು ನೀವು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. 10 KB to 20 KB ಇರುತ್ತೆ. ಇಫ್ ಯುವರ್ ಫೋಟೋ ಬಿಗರ್ ದೆನ್ ಸೈಜ್ ಓಪನ್ ಇಟ್ ವಿತ್ ಮೈಕ್ರೋಸಾಫ್ಟ್ ಪಾಯಿಂಟ್ ರಿಸೈಜ್ 10 to 20 KB. ನಿಮ್ಮದು ಫೋಟೋಗ್ರಾಫು 10 to 20 KB ಇರಬೇಕು. ನಿಮ್ಮ ಸಿಗ್ನೇಚರು 5 to 10 KB ಒಳಗಿರಬೇಕು. 10 KB ಒಳಗಿರಬೇಕು. ಸೇವ್ ಆ್ಯಂಡ್ ಪ್ರೊಸೀಡ್. ಎಂಟರ್ ಯುವರ್ ಅಡ್ರೆಸ್, ಎಜುಕೇಷನ್ ಡೀಟೇಲ್ಸ್. ಪ್ಲೀಸ್ ಫಿಲ್ ಇನ್ ಯುವರ್ ಮ್ಯಾಟ್ರಿಕ್ ಆ್ಯಂಡ್ 10+2 ಡೀಟೇಲ್ ಇನ್ಕ್ಲೂಡಿಂಗ್ ಡೀಟೇಲ್ಸ್ ಮಾರ್ಕ್ಸ್. ಸೇವ್ ಆ್ಯಂಡ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್. ಕಂಟಿನ್ಯೂ ಅಂತ ಕಾಣ್ತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ಇನ್ಸ್ಟ್ರಕ್ಷನ್ ಓದ್ಕೊಂಡ ತಕ್ಷಣ ಪರ್ಸ್ನಲ್ ಇನ್ಫಾರ್ಮೇಷನ್ ಬರುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನ್ ಹಾಕಿ. ಪರ್ಸ್ನಲ್ ಇನ್ಫಾರ್ಮೇಷನು ನೇಮ್ ಹಾಕಿ, ಫಾದರ್ ನೇಮ್ ಹಾಕಿ, ಮದರ್ ನೇಮ್ ಹಾಕಿ. ನೀವು ಮುಂಚೆನೇ ರಿಜಿಸ್ಟರ್ ಮಾಡಿರ್ತೀರಲ್ಲ, ಅಲ್ಲೇ ಡೈರೆಕ್ಟ್ ಇಲ್ಲೇ ಬರುತ್ತೆ. ಆಮೇಲೆ ನಿಮ್ಮ ರಿಲಿಜಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸದರನ್ ಝೋನು, ಯಾವ ಕಡೆ ನೀವು ಕರ್ನಾಟಕದ ಎಲ್ಲಿ ಕರ್ನಾಟಕ ಎಲ್ಲ ಸದರನ್ ಝೋನ್ ಬರುತ್ತೆ. ನಿಮ್ದು ಯಾವ ಝೋನ್ ಬರುತ್ತೆ ಅದನ್ನ ಹಾಕಿ, ಜೆಂಡರ್ ಹಾಕಿ, ಹೈಟು ಎಲ್ಲ ಇರುತ್ತೆ, ಅನ್ಮ್ಯಾರಿಡ್, ಮೊಬೈಲ್ ನಂಬರ್ ಎಲ್ಲ ಇರುತ್ತೆ. ನೆಕ್ಸ್ಟ್ ನೀವು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋ 5 to 20 KB ಒಳಗೆ ಇದ್ದರೆ ಆಗುತ್ತೆ. ನೀವು ಆಲ್ಮೋಸ್ಟ್ 15 KB ಇರಲಿ ನಿಮ್ಮ ಫೋಟೋ. ಅದು ಸಿಗ್ನೇಚರು 5 KB ಮಾಡೋಕ್ಕಾಗಲ್ಲ, 10 KB ಅಂತಲೇ ಕೊಡಬೇಕು. ಅದು ಹೇಗೆ ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ನೆಕ್ಸ್ಟು ಕಮ್ಯುನಿಕೇಷನ್ ಡೀಟೇಲ್ಸ್ ಅಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್, ಕರೆಸ್ಪಾಂಡೆಂಟ್ ಅಡ್ರೆಸ್. ನಿಮ್ಮ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ. ಹೌಸ್ ನಂಬರ್ ಹಾಕಿ, ಅಡ್ರೆಸ್ ಹಾಕಿ, ವಿಲೇಜ್ ಹಾಕಿ, ಸಿಟಿ ಡೌನ್ ಹಾಕಿ, ಸ್ಟೇಟ್ ಹಾಕಿ, ಡಿಸ್ಟಿಕ್ ಹಾಕಿ, ನಿಮ್ಮ ತಾಲೂಕು ಹಾಕಿ, ಬ್ಲಾಕ್ ಲೊಕಾಲಿಟಿ ಹಾಕಿ, ನಿಮ್ಮ ಪಿನ್ ನಂಬರ್ ಹಾಕಿ, ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ ಹಾಕಿ, ಪೋಸ್ಟ್ ಆಫೀಸ್ ಹಾಕಿ, ಟೆಲಿಗ್ರಾಮ್ ಆಫೀಸ್ ಹಾಕಿ. ಇದೇ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಪರ್ಮನೆಂಟ್ ಹಾಕಿ. ನಿಮ್ಮ ಕರೆಸ್ಪಾಂಡೆಂಟ್ ಅಡ್ರೆಸ್ ಏನಾರು ಇದ್ದರೆ ಅದನ್ನು ಹಾಕಿ. ಎರಡೂ ಸೇಮೇ ಇದ್ದರೆ ಇಲ್ಲಿ ಮೇಲ್ಗಡೆ ಟಿಕ್ ಮಾರ್ಕ್ ಮಾಡಿ, ಅದೇ ಕಾಪಿ ಇಲ್ಲಿಗಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ಇರೋದನ್ನೇ ಕರೆಸ್ಪಾಂಡೆನ್ಸ್ ಅಡ್ರೆಸ್ಗೂ ಕಾಪಿ ಆಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಹೊಡೀರಿ. ನೆಕ್ಸ್ಟ್ ಮಿಸ್ಕ್ ಡೀಟೇಲ್ಸ್. ನೀವು ಸ್ಪೋರ್ಟ್ಸಲ್ಲಿ ಏನಾರು ಇದ್ದರೆ ಎಸ್ ಅಂತ ಹೊಡೀರಿ. ಎಸ್ ಅಂತ ಇದ್ದಾಗ ಸ್ಪೋರ್ಟ್ಸ್ ನೇಮ್ ಬರುತ್ತೆ. ಸ್ಪೋರ್ಟ್ಸ್ ನೇಮ್ ಯಾವ ಸ್ಪೋರ್ಟ್ಸಲ್ಲಿ ಇದ್ದರೆ ಆ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಲೆವೆಲ್. ನೀವು ಸ್ಟೇಟ್ ಹೋಗಿದ್ರಾ, ಇಂಟರ್ನ್ಯಾಷನಲ್ ಹೋಗಿದ್ರಾ, ಡಿಸ್ಟಿಕ್ ಯಾವ್ದು ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟ್, ಯೂನಿವರ್ಸಿಟಿ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಪೊಸಿಷನ್. ಫಸ್ಟ್ ಬಂದಿರಾ, ಸೆಕೆಂಡ್ ಬಂದಿರಾ, ಥರ್ಡ್ ಪ್ಲೇಸ್ ಬಂದಿರಾ, ಫೋರ್ತ್ ಪ್ಲೇಸ್ ಬಂದಿರಾ, ಫಿಫ್ತ್ ಪ್ಲೇಸ್ ಬಂದಿರಾ, ಸಿಕ್ಸ್ತ್ ಪ್ಲೇಸ್ ಬಂದಿದ್ದೀರಾ, ಸೆವೆಂತ್ ಬಂದಿರಾ, 8th ಬಂದಿದ್ದೀರಾ, ಅದನ್ನು ಕ್ಲಿಕ್ ಮಾಡಿ. 8 ಗಂಟೆ ಇದೆ, ಕ್ಲಿಕ್ ಮಾಡಿ. ನಾವು ಸ್ಪೋರ್ಟ್ಸು ಸ್ಟೇಟ್ ಗಂಟೆ ಹೋಗಿಲ್ಲ, ಅದರಿಂದ ನೋ ಅಂತ ಕೊಡ್ತಾಯಿದ್ದೀವಿ. ಹಾಗೂ NCC ಮಾಡಿರೋರು ಎಸ್ ಅಂತ ಕೊಡಿ, NCC ಮಾಡದೇ ಇರೋರು ನೋ ಅಂತ ಕೊಡಿ. ಡು ಯು ಬಿಲಾಂಗ್ ಟು ಸ್ಪೆಷಲ್ ಕ್ಯಾಟಗರಿ, ಸೆಲೆಕ್ಟ್ ಎನಿ ಒನ್ ಫ್ರಮ್ ಬಿಲೋ. ನೀವು ಯಾವ್ದಾದ್ರು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಇದ್ದರೆ, ಟ್ರೈಬಲ್ ಆಗಿದ್ರಾ, ಅರುಣಾಚಲ್ ಸಿಕ್ಕಿಮ್ ಆಗಿದ್ರಾ, ಅಂಡಮಾನ್ ನಿಕೋಬಾರ ಲಕ್ಷದ್ವೀಪಲ್ಲಿ ಇದ್ರಾ, ಕೊರಕ ನೇಪಾಳೀಸ್ ಆಗಿದ್ರಾ, ಇಂಡಿಯನ್ ಒರಿಜಿನಲ್ಲಿ ಲದಾಖಿ ಆಗಿದ್ರಾ, ಯಾವುದೂ ಇಲ್ಲ ಅಂದರೆ ನಾನ್ ಡಿಸ್ಕ್ರಿಮಿನೇಷನ್ ಕ್ಯಾಟಗರಿಗೆ ಟಿಕ್ ಮಾಡಿ. ನೆಕ್ಸ್ಟ್ ರಿಲೇಷನ್ ವಿತ್ ಆರ್ಮಿ ಪರ್ಸನಲ್. ನಿಮ್ಮ ಫಾದರು ಯಾರು ಆರ್ಮಿನಲ್ಲಿದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸ್ ಇರುತ್ತೆ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಯಾವ್ದು ಮಾಡಿದ್ದೀರಾ, ನಾವು ಗ್ರ್ಯಾಜುಯೇಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಅಪ್ಲೈ ಫಾರ್ ಕ್ಯಾಟಗರಿ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್. ನೀವು GD ಅಪ್ಲೈ ಮಾಡೋರು ಇಲ್ಲಿ GD ಅಂತ ಏನಿರಲ್ಲ. ನೀವು ಅದೇ GD ಅಂತ ಇದ್ದರೆ ಅಲ್ಲೇ GD ಆಪ್ಷನ್ ಇರುತ್ತೆ, ಅಲ್ಲೇ GD ಪಕ್ಕನೇ ಅಪ್ಲೈ ಅಂತ ಇರುತ್ತೆ, ಅಲ್ಲೇ ಅಪ್ಲೈ ಮಾಡ್ಕೋಬೋದು. ನೀವು ಟ್ರೇಡ್ಸ್ಮ್ಯಾನು, ಕ್ಲರ್ಕು, ಟೆಕ್ನಿಕಲ್ಲು ಇರುತ್ತೆ, ಅದು ಅಷ್ಟೇ. ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಮಾತ್ರ 200 ಮಾರ್ಕ್ಸು. ಇನ್ನು GD, ಕ್ಲರ್ಕು, ಟ್ರೇಡ್ಸ್ಮ್ಯಾನು ಎಲ್ಲ 100 ಮಾರ್ಕ್ಸ್ಗೆ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೋಡಿ ನೀಟಾಗಿ ನೋಡಿ ಹಾಕಿ.
ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್ ಹಾಕಿ. ನೆಕ್ಸ್ಟ್ ನಿಮ್ಮದು 12th ಸೈನ್ಸ್ ಮಾಡಿರಲೇಬೇಕು ನರ್ಸಿಂಗ್ ಇದಕ್ಕೆ. ಸ್ಟೇಟ್ ಯೂನಿವರ್ಸಿಟಿ ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ರಿ ಅದನ್ನು ಹಾಕಿ. 2021 ಪಾಸ್ ಆಗಿರೋದು. ನಿಮ್ಮ ರೋಲ್ ನಂಬರ್ ಹಾಕಿ. ಸರ್ಟಿಫಿಕೇಟ್ ನಂಬರ್ ಹಾಕಿ. ಸರ್ಟಿಫಿಕೇಟ್ ನಂಬರ್ ಮೇಲೆ ಇರುತ್ತೆ, ಸರ್ಟಿಫಿಕೇಟ್ ನಂಬರ್ ಹಾಕಿ. ರೋಲ್ ನಂಬರ್ ಹಾಕಿ, ಸರ್ಟಿಫಿಕೇಟ್ ನಂಬರ್ ಹಾಕಿ, ಇಯರ್ ಆಫ್ ಪಾಸಿಂಗ್ ಹಾಕಿ, ಬೋರ್ಡ್ ಎಜುಕೇಷನ್ ಯೂನಿವರ್ಸಿಟಿ, ಕ್ವಾಲಿಫಿಕೇಷನ್ ಆಫ್ ಕೋರ್ಸ್ ಹಾಕಿ. ಮೇಲೆ ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ. ಆ್ಯಡ್ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ. ಸರಿ, ಎಜುಕೇಷನ್ ಡೀಟೇಲ್ಸ್ ಹಾಕಿ. ಸ್ಟೇಟ್ ಯೂನಿವರ್ಸಿಟಿ, ಇಯರ್ ಆಫ್ ಪಾಸಿಂಗ್ 21, ರೋಲ್ ನಂಬರ್ ಹಾಕಿ ನಿಮ್ಮದು. ನಿಮ್ಮ ಸರ್ಟಿಫಿಕೇಟ್ ನಂಬರ್ ಮೇಲೆ ಇರುತ್ತೆ, ಸರ್ಟಿಫಿಕೇಟ್ ನಂಬರ್ ಹಾಕಿ. ಇದು ಆಗ್ತಾಯಿರೋದು ಪಿ ಯು ಸಿ ಇದು. ನೆಕ್ಸ್ಟ್ ಕೆಳಗಡೆ ಪ್ಲೀಸ್ ಮೆನ್ಷನ್ ಆಲ್ ಮಾರ್ಕ್ ಶೀಟ್ ಸಬ್ಜೆಕ್ಟ್ ಇನ್ ಬಿಲೋಸ್ ಫೀಲ್ಡ್ಸ್. ನಿಮ್ಮ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಜೆಕ್ಟ್ ಹಾಕಿ. ಸ್ಟೇಟ್ ಯೂನಿವರ್ಸಿಟಿ ಹಾಕಿದ್ದೀನಿ, ಸ್ಟೇಟ್ ಬೋರ್ಡ್ ನಮ್ಮದು. ಸರಿ, ಬೋರ್ಡ್ ಆರ್ ಯೂನಿವರ್ಸಿಟಿ ಎಜುಕೇಷನ್. ಸೈನ್ಸ್ ಸ್ವಲ್ಪ ಆರ್ಮಿ ಅಪ್ಲಿಕೇಶನ್ ಹಾಕೋಣ, ಸ್ವಲ್ಪ ನಿಧಾನಕ್ಕೆ ಹಾಕಿ, ತಾಳ್ಮೆಯಿಂದ ಹಾಕಿ. ತಪ್ಪು ಮಾಡ್ಕೋಬೇಡಿ, ತಪ್ಪು ಮಾಡಿಕೊಂಡ್ರೆ ರಿಜೆಕ್ಟ್ ಆಗುತ್ತೆ ಆಮೇಲೆ. ಓಕೆನಾ ಗೈಸ್, ರಿಜೆಕ್ಟ್ ಆಗುತ್ತೆ, ನೀವು ತಪ್ಪು ಮಾಡ್ಕೋಬೇಡಿ. ನಿಧಾನ ಹಾಕಿ, ಲೇಟಾದರೂ ಪರವಾಗಿಲ್ಲ. ಅದಕ್ಕೆ ಸುಮಾರು ಜನ ಸೈಬರ್ಗೆ ಹಾಕ್ಬಿಡ್ತಾರೆ. ಸೈಬರ್ಗೆ ಹಾಕೋಕ್ಕೆ ಹೋಗಬೇಡಿ. ಸಾರಿ, ಆಲ್ರೆಡಿ ಆ್ಯಡೆಡ್ ಅಂತ ಬರ್ತಿದೆ. ಇಸ್ ಓಕೆ, ಏನಾಗಲ್ಲ. ಅದೊಂದು ಬಯಾಲಜಿ ಎಷ್ಟು ಬಂದಿದೆ ನಿಮ್ಮ ಮಾರ್ಕ್ಸು ಹಾಕಿ. ಮಾರ್ಕ್ಸ್ obtained 68 ಔಟ್ ಆಫ್ ಎಷ್ಟಿದೆ 100 ಹಾಕಿ. ಆ್ಯಡ್ ನ್ಯೂ ರೋ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟು ಬಾಟ್ನಿ ಇಲ್ಲ, ನಮ್ಮದು ಬಾಟ್ನಿ ಇಲ್ಲ, ಅದರಲ್ಲೇ ಬರುತ್ತೆ. ಕೆಮಿಸ್ಟ್ರಿ 63 ಔಟ್ ಆಫ್ 100. ಆ್ಯಡ್ ನ್ಯೂ ರೋ ಸಕ್ಸಸ್ಫುಲ್. ಆ್ಯಡ್ ನ್ಯೂ ರೋ. ಫಿಸಿಕ್ಸ್ ಎಷ್ಟು ಬಂದಿದೆ ಹಾಕಿ. ಔಟ್ ಆಫ್ 100. ಆ್ಯಡ್ ನ್ಯೂ ರೋ. ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ. ಬಯಾಲಜಿ ಆಯಿತು, ಕೆಮಿಸ್ಟ್ರಿ ಆಯಿತು. ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಹಾಕಿ. ಇಂಗ್ಲೀಷ್ ಎಷ್ಟು ಔಟ್ ಆಫ್ ಹಾಕಿ. ಔಟ್ ಆಫ್ 100.
ಸಾರಿ, ಅದು ಸ್ಟೇಟ್ ಬೋರ್ಡ್ ಅಂತ ಹಾಕಬೇಕಿತ್ತು, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ಅಂದರೆ ಫುಲ್ ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಹಾಕಿ. ಆರ್ಮಿ, ಇಂಡಿಯನ್ ಆರ್ಮಿ ಅಂದರೆ ಸುಮ್ಮನೆ ಅಲ್ಲ, ನೀಟಾಗಿ ಹಾಕಿ. ಆಮೇಲೆ ರಿಜೆಕ್ಟ್ ಆಗಿಬಿಡುತ್ತೆ. ಸುಮ್ಮನೆ ತಪ್ಪು ಹಾಕಿ ಎಲ್ಲ ಇದು ಮಾಡ್ಕೊಬೇಡಿ, ನೀಟಾಗಿ ಹಾಕಿ. ಸರ್ಟಿಫಿಕೇಟ್ ನಂಬರ್ ಮೇಲಿರುತ್ತೆ, ನೀಟಾಗಿ ಹಾಕಿ. ಫೋನ್ ಸ್ವಲ್ಪ ಪ್ರಾಬ್ಲಮಿಂದ ಸ್ವಲ್ಪ ಆ ಥರ ಮಿಸ್ಟೇಕ್ ಆಗೋದಷ್ಟೇ. ನೀವು ನೀಟಾಗಿ ಹಾಕಿ. ಇವಾಗ ಸ್ಟೇಟ್ ಬೋರ್ಡ್ ಅಂತ ಬಂದಿದೆ. ಹಂಗೇನೋ ಮಿಸ್ಟೇಕ್ ಆದರೆ ಮತ್ತೆ ಎಡಿಟ್ ಮಾಡಿ ಹಾಕೊಳ್ಳಿ, ಸರಿನಾ? ಓಕೆನಾ? ಫಸ್ಟ್ ಮೇನ್ ಬಯಾಲಜಿನೇ ಅವ್ರು ಕೇಳೋದು. ನಿಮ್ಮದು ಬಯಾಲಜಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಷ್ಟು ಹಾಕಿ. ಔಟ್ ಆಫ್ ಎಷ್ಟು ಹಾಕಿ. ಆ್ಯಂಡ್ ನ್ಯೂರೋ. ನೆಕ್ಸ್ಟ್ ಕೆಮಿಸ್ಟ್ರಿ ಇದೆ. ಕೆಮಿಸ್ಟ್ರಿ ಎಷ್ಟು ಬಂದಿದೆ ಹಾಕಿ ನಿಮ್ಮದು. ಮಾರ್ಕ್ಸ್ ಒಪ್ಟೈನಡಲ್ಲಿ ನೀವು ತೆಗ್ದಿರೋ ಮಾರ್ಕ್ಸ್ ಹಾಕಿ. ಔಟ್ ಆಫ್ ಮಾರ್ಕ್ಸಲ್ಲಿ 100 ಹಾಕಿ. ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಅದು ಹಾಕಿ. ಓಕೆನಾ ಗೈಸ್? ನೆಕ್ಸ್ಟು ಫಿಸಿಕ್ಸ್ ಹಾಕ್ತೀನಿ ನಾನು, ಅದು ಹ್ಯಾಡ್ರೋ ವೈಸು. ಅದಕ್ಕೆ ನಿಮ್ಮ ಫಿಸಿಕ್ಸ್ ಎಷ್ಟು ಬಂದಿದೆ, ಬಂದಿರೋ ಮಾರ್ಕ್ಸ್ ಒಪ್ಟೈನಡಲ್ಲಿ ಹಾಕಿ. ಔಟ್ ಆಫ್ನ 100ಅಲ್ಲಿ ಹಾಕಿ. ಔಟ್ ಆಫ್ಗೆ 100ಗೆ ಹಾಕಿ. ನೆಕ್ಸ್ಟ್ ಕೆಮಿಸ್ಟ್ರಿ ಆಗಿದೆ. ಸಾರಿ, ಮ್ಯಾಕ್ಸ್ ಬಿಡಿ. ಮ್ಯಾಕ್ಸು ಕೊಟ್ಟಿದ್ದಾರೆ, ಹಾಕಿ, ಏನಿಲ್ಲ. ಮ್ಯಾಕ್ಸು ಹಾಕಿ. ಔಟ್ ಆಫ್ ಹಾಕಿ. ಔಟ್ ಆಫ್ ಮಾರ್ಕ್ಸು. ಕನ್ನಡ ಒಂದು ಆಪ್ಷನ್ ಇಲ್ಲ, ಇಂಗ್ಲೀಷ್ ಇದೆ ಆಪ್ಷನು. ಇಂಗ್ಲೀಷ್ ಹಾಕ್ತೀನಿ ನಾನು, ಕನ್ನಡ ಆಪ್ಷನ್ ಕೊಟ್ಟಿಲ್ಲ. ಇಂಗ್ಲೀಷ್ 84 ಹೈಯೆಸ್ಟ್ ಮಾರ್ಕ್ಸ್. ಓಕೆ, ಆ್ಯಡ್ ಸಕ್ಸಸ್ಫುಲಿ. ಸೇವ್ ಆ್ಯಂಡ್ ಕಂಟಿನ್ಯೂ ಹೊಡೀರಿ. ನೀಟಾಗಿ ನೋಡ್ಕೊಳ್ಳಿ, ಎಲ್ಲ ನೀಟಾಗಿ ಹಾಕಿದ್ದೀರಾ ಅಂತ ಒಂದು ಸತಿ ನೋಡ್ಕೊಳ್ಳಿ. ನೆಕ್ಸ್ಟು ಸೇವ್ ಕಂಟಿನ್ಯೂ ಅಂತ ಹೊಡೀರಿ. ನೆಕ್ಸ್ಟು ಇನ್ಸ್ಟ್ರಕ್ಷನ್ ಓದ್ಕೊಂಡ್ರಿ, ಪರ್ಸ್ನಲ್ ಇನ್ಫಾರ್ಮೇಷನ್ ಹಾಕಿರಿ, ಕಮ್ಯುನಿಕೇಷನ್ ಡೀಟೇಲ್, ನಿಮ್ಮ ಅಡ್ರೆಸ್ ಹಾಕಿರಿ, ಮಿಸ್ ಡೀಟೇಲ್ಸು, ನಿಮ್ಮದು ಎಜುಕೇಷನ್ ಡೀಟೇಲ್ಸ್, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹಾಕಿದ್ರಿ. ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್ ಹಾಕಿದ್ರಿ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಇದೆ. ಎಕ್ಸಾಮ್ ಸೆಂಟರ್ ಸ್ಟೇಟ್, ನಿಮ್ಮ ಸ್ಟೇಟ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಸ್ಟೇಟ್ ಕರ್ನಾಟಕ. ಸಾರಿ ಬ್ಯಾಕ್ ಹೋಗಿದೆ ಫೋನ್, ಹಿಂಗೆ ಏನಾರು ಒಂದು ಆಗ್ತಾ ಇರುತ್ತೆ. ಸಾರಿ, ಹಿಂಗಾದರೆ ನೀವು ಬ್ಯಾಕ್ ಹೋಗಿ ಬಂದು ಮತ್ತೆ ಅಲ್ಲೇ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿರೋ ಸೇವ್ ಮಾಡಿ. ಅದಕ್ಕೆ ಆದ ತಕ್ಷಣ ಸೇವ್ ಮಾಡ್ಕೊಂಡು ಹೋಗ್ತಾ ಇರಿ. ಸೇವ್ ಕಂಟಿನ್ಯೂ ಇದು ಮಾಡ್ತಾ ಇರಿ. ಮಿಕ್ಸ್ಡ್ ಡೀಟೇಲ್ಸು ಅದೇ ಸ್ಪೋರ್ಟ್ಸು NCC ಅಂತ ಅಂದಾನ. ಮಿಕ್ಸ್ಡ್ ಡೀಟೇಲ್ಸು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಯಾವುದು ಅಂತ ಕೇಳ್ತಾರೆ. ಕ್ಯಾಟಗರಿ ಅದು ಅಪ್ಲೈ ಮಾಡಬೇಕು ಕ್ಯಾಟಗರಿ, ಅದು ಎಜುಕೇಷನ್ ಡೀಟೇಲ್ಸು ಎಲ್ಲ ಫಿಲಪ್ ಮಾಡಿದ್ದೀರಾ. ಈಗ ಫಿಲಪ್ ಮಾಡಿದ್ವಿ. ನೆಕ್ಸ್ಟು ನಿಮ್ಮ ಎಕ್ಸಾಮ್ ಸೆಂಟರ್ ಕರ್ನಾಟಕ. ನಮ್ಮದು ಫಸ್ಟು ಚಾಯ್ಸ್ ಸಿಟಿ ಕರ್ನಾಟಕ ಕೊಡ್ತೀನಿ. ಫಸ್ಟು ನಾನು ಮೈಸೂರು ಕೊಡ್ತೀನಿ. ಎರಡನೇದು ಕರ್ನಾಟಕ, ಕೇರಳ. ಕರ್ನಾಟಕ ಸಿಟಿ ನಾನು ಎರಡನೇದು ಬೆಳಗಾಂ ಇದೆ. ಬೆಂಗಳೂರು, ಹುಬ್ಳಿ, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದೆ. ಫಸ್ಟು ನಾನು ಮೈಸೂರು ಕೊಟ್ಟಿದ್ದೆ, ಎರಡನೇದು ನಾನು ಬೆಂಗಳೂರು ಕೊಡ್ತೀನಿ.
ನೆಕ್ಸ್ಟ್ ಥರ್ಡ್ ಚಾಯ್ಸ್ ಸ್ಟೇಟ್ ಕರ್ನಾಟಕ. ನೀವು ಬೇರೆ ಸ್ಟೇಟ್ ಆಗಿರೋರು ಬೇರೆ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಊರು ಯಾವುದು ಹತ್ತತ್ರ ಯಾವುದು ಊರಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಮೈಸೂರು ಕೊಟ್ಟಿದ್ದೆ, ಎರಡನೇದು ಬೆಂಗಳೂರು ಕೊಟ್ಟೆ, ಮೂರನೇದು ಯಾವ್ದು ಹತ್ರ ಇದೆ ನೋಡಿ. ಬೆಳಗಾಂ ಹತ್ರ ಇದೆಯಾ, ಹುಬ್ಳಿ ಹತ್ರ ಇದೆಯಾ, ಕಲಬುರ್ಗಿ ಹತ್ರ ಇದೆಯಾ, ಮಂಗಳೂರು ಹತ್ರ ಇದೆಯಾ, ಶಿವಮೊಗ್ಗ ಹತ್ರ ಇದೆಯಾ, ಉಡುಪಿ ಹತ್ರ ಇದೆಯಾ. ಮೂರನೇದು ನಾನು ಶಿವಮೊಗ್ಗ ಕೊಡ್ತೀನಿ. ಮೂರನೇದು ಅದು ಹತ್ರ ಇದೆ. ನೆಕ್ಸ್ಟ್ ಫೋರ್ತ್ ಸ್ಟೇಟ್ ನಾಲ್ಕನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಸಿಟಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸಿಟಿ ಬೆಂಗಳೂರು ಕೊಟ್ಟೆ, ಮೈಸೂರು ಕೊಟ್ಟೆ, ಶಿವಮೊಗ್ಗ ಕೊಟ್ಟೆ. ಇನ್ನು ಉಡುಪಿ, ಮಂಗಳೂರು, ಕಲಬುರ್ಗಿ, ಹುಬ್ಬಳ್ಳಿ, ಬೆಳಗಾವಿ ಯಾವುದು ಹತ್ರ ಇದೆ ಸ್ಥಳ ನೋಡಿ. ನನಗೇನೋ ಉಡುಪಿ ಕೊಡ್ತೀನಿ, ಇಲ್ಲ ಮಂಗಳೂರು ಕೊಡ್ತೀನಿ. ಮಂಗಳೂರು ಹತ್ರ ಇದೆ. ಫಿಫ್ತು ನಾವು 5 ಕರ್ನಾಟಕನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಬೇರೆ ಸ್ಟೇಟ್ ಹೋಗೋಕ್ಕಾಗಲ್ಲ, ದೂರ ಆಗುತ್ತೆ. ಆದ್ದರಿಂದ ನೆಕ್ಸ್ಟ್ ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಬೆಂಗಳೂರು ಕೊಟ್ಟಿದ್ದೆ, ಮಂಗಳೂರು ಕೊಟ್ಟಿದ್ದೀನಿ, ಮೈಸೂರು ಕೊಟ್ಟಿದ್ದೀನಿ, ಶಿವಮೊಗ್ಗ ಕೊಟ್ಟಿದ್ದೀನಿ. ನೆಕ್ಸ್ಟು ಉಡುಪಿನೇ ಕೊಡ್ತೀನಿ. ಉಡುಪಿ ಆಗಿದೆ. ಅಪ್ಲಿಕೇಶನ್ ಫಿಲ್ಡ್ ಬೈ ಥ್ರೂ ಸೈಬರ್ ಕೆಫೆ ಅದರ್ ಏಜೆನ್ಸಿನ, ಅಂದರೆ ನೀವೇ ಅಪ್ಲೈ ಮಾಡಿದ್ರಾ ಇಲ್ಲ ಸೈಬರ್ ಅವರು ಅಪ್ಲೈ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ನೀವೇ ಅಪ್ಲೈ ಮಾಡಿದ್ರೆ ಸೆಲ್ಫ್ ಅಂತ ಕೊಡಿ, ಸೈಬರ್ ಅವರು ಅಪ್ಲೈ ಮಾಡಿದರೆ ಥ್ರೂ ಸೆಲ್ಫ್ ಕೆಫ್ ಅಂತ. ಇಲ್ಲ ಅಂದರೆ ಅದರ್ ಏಜೆನ್ಸಿ, ಬೇರೆ ಯಾವ್ದಾರ ಕಂಪ್ಯೂಟರ್ ಸಿಸ್ಟಮ್ ಅವ್ರು ಯಾರು ಆಪ್ರೇಟರ್ ಇರ್ತಾರಲ್ಲ ಅವರು ಯಾರು ಬೇರೆಯವರು ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ನಾವು ಸೆಲ್ಫ್ ಸೆಲೆಕ್ಟ್ ಮಾಡ್ಕೊತೀವಿ, ನೀವು ಸೆಲ್ಫ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಕಂಟಿನ್ಯೂ ಹೊಡೀರಿ. ಸಮ್ಮರಿ ಆಫ್ ಯುವರ್ ಇನ್ಫಾರ್ಮೇಷನ್ ಎಲ್ಲ ನೋಡ್ಕೊಳ್ಳಿ. ಅಪ್ಲಿಕೇಶನು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಎಲ್ಲ ಅಪ್ಲಿಕೇಶನ್ ನೋಡ್ಕೊಳ್ಳಿ ನೀಟಾಗಿ ಕರೆಕ್ಟಾಗಿದೆಯಾ ಅಂತ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ 10 to 14 days before commencement of online CE exam. Intimation of same will be forwarded on your registered email ID and mobile number. ಆನ್ಲೈನ್ ಎಕ್ಸಾಮು ಕಮೆನ್ಸ್ಮೆಂಟ್ ಆದಾಗ 10 to 14 days ಒಳಗೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ. ಆವಾಗ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆವಾಗ no editing can be done after the payment is made. Payment once done will not be refunded. ಪೇಮೆಂಟ್ ಒಂದು ಸತಿ ಪೇಮೆಂಟ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ರೀಫಂಡ್ ಆಗಲ್ಲ ಅಂತ ಹೇಳಿದ್ದಾರೆ. ರೂಲ್ ನಂಬರ್ ವಿಲ್ ಬಿ ಜನರೇಟೆಡ್ ಆಫ್ಟರ್ ದ ಪೇಮೆಂಟ್ ಇಸ್ ಡನ್. ನಿಮ್ಮ ಪೇಮೆಂಟ್ ಆದ ತಕ್ಷಣ ನಿಮ್ಮ ರೂಲ್ ನಂಬರು ಜನ್ರೇಟ್ ಆಗುತ್ತಂತೆ. ರೆಸಿಪ್ಟ್ ಆಫ್ ಪೇಮೆಂಟ್ ಕ್ಯಾನ್ ಬಿ ಡೌನ್ಲೋಡ್ ಫ್ರಮ್ ಹಿಸ್ಟ್ರಿ ಅಪ್ಲಿಕೇಶನ್ ಇನ್ ಯುವರ್ ಪ್ರೊಫೈಲ್. ರೆಸಿಪ್ಟ್ ಪೇಮೆಂಟು ನಿಮ್ಮ ಹಿಸ್ಟ್ರಿ ಆಫ್ ಅಪ್ಲಿಕೇಶನಲ್ಲೇ ಇರುತ್ತಂತೆ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಆಫ್ ಫಾರ್ ರ್ಯಾಲಿ ವಿಲ್ ಬಿ ಅವೈಲಬಲ್ ಫಾರ್ ಡೌನ್ಲೋಡ್ ಶಾರ್ಟ್ ಲಿಸ್ಟೆಡ್ ಇನ್ ಆನ್ಲೈನ್ CE ಎಕ್ಸಾಮ್. ಅಡ್ಮಿಟ್ ಕಾರ್ಡು ರ್ಯಾಲಿಗೆ ಅವೈಲಬಲ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ಗೆ ತೊಗೊಂಡು ಬರಬೇಕಂತ ಹೇಳ್ತಿದ್ದಾರೆ. ಅದು ಇನ್ನೂ ಲೇಟ್ ಆಗುತ್ತೆ. ಪ್ರೊಸೀಡ್ ಪೇ ಓನ್ಲಿ ಇಫ್ ಡಾಟಾ entered by you is correct, else edit accordingly. Any data information provided by you is found incorrect at any stage, your candidature is liable to be cancelled. ನಿಮ್ಮ ನೀಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಹಾಕಿಲ್ಲ, ಇನ್ಕರೆಕ್ಟ್ ಹಾಕಿದರೆ ನಿಮ್ಮ ಅಪ್ಲಿಕೇಶನು ಕ್ಯಾನ್ಸಲ್ ಆಗುತ್ತೆ. ನೀಟಾಗಿ ಹಾಕಿ. ಓಕೆನಾ ಗೈಸ್? ನೀಟಾಗಿ ನೋಡಿ ಹಾಕಿ. ಹೇಳಿದ್ದೀನಿ ನಾನು, ಪ್ರತಿಯೊಂದು ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ಹಾಕಿ. ನೆಕ್ಸ್ಟ್ ಇಲ್ಲಿ ಪೇ ಅಂತ ಆಪ್ಷನ್ ಇದೆಯಲ್ಲ, ಮತ್ತೆ ಎಡಿಟ್ ಮಾಡಿ. ಎಡಿಟ್ ಆಪ್ಷನ್ ಇದೆ, ಕ್ಯಾನ್ಸಲ್ ಅಪ್ಲಿಕೇಶನ್ ಅಂತಿದೆ. ಕ್ಯಾನ್ಸಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಡಿರ. ಆಮೇಲೆ ಎಡಿಟ್ ಯಾವ್ದಾದ್ರು ತಪ್ಪಾಗಿರೋ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕರೆಕ್ಟಾಗಿ ಹಾಕಿದರೆ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ
Fees once paid is non-refundable irrespective of whether you appear for online CE or not. Click OK, proceed or cancel. ಪೇಮೆಂಟ್ ಆಪ್ಷನ್ ಬಂತು. 250 ಪೇಮೆಂಟ್ ಇರುತ್ತೆ. ಓಕೆನಾ ಗೈಸ್, ಪೇಮೆಂಟ್ ಮಾಡಿ. $250 ಪೇಮೆಂಟ್ ಇರುತ್ತೆ. ಈಗ ಪೇಮೆಂಟ್ ಹೇಳ್ತಿದೆ. ಪೇಮೆಂಟ್ ಓಕೆನಾ ಗೈಸ್, ಪೇಮೆಂಟ್ ಮಾಡಿ. ಪೇಮೆಂಟ್ ಆದ ತಕ್ಷಣ ನೋಡಿ UPIಯಲ್ಲೂ ನಾವು ಪೇಮೆಂಟ್ ಮಾಡ್ಕೊಬೋದು. ಪೇಮೆಂಟು ಈಗ ನೋಡಿ, ನಿಮ್ಮ ಕಾರ್ಡ್ ನಂಬರ್ ಹಾಕಿ, ಮಂತ್ ಇಯರ್ ಹಾಕಿ, CVV ನಂಬರ್ ಹಾಕಿ, ನೇಮ್ ಆಫ್ ದ ಕಾರ್ಡ್ ಹೋಲ್ಡರ್ ನೇಮ್, ನಿಮ್ಮ ನೇಮ್ ಹಾಕಿ ನಾವು UPIಯಿಂದನೂ ನೀವು ಮಾಡ್ಕೋಬೋದು. UPI ID ಹಾಕಿ ನಿಮ್ಮ ಮೊಬೈಲಿಗೆ Paytm ಆರ್ ಫೋನ್ಪೇ, ಗೂಗಲ್ ಪೇಗೆ ಮೆಸೇಜ್ ಬರುತ್ತೆ. ಅಲ್ಲಿ ಡನ್ ಅಂತ ಇರುತ್ತೆ, ಪೇ ಅಂತ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಪೇ ಆಗುತ್ತೆ. 250 ಅಮೌಂಟ್ ಕಟ್ ಆಗುತ್ತೆ. ನೋಡಿ, ಡೆಬಿಟ್ ಕ್ರೆಡಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಅದಾಗಲ್ಲ. UPI ಮಾಡ್ಕೊಳ್ಳಿ. ಡೆಬಿಟ್ ಇಲ್ಲ ಕ್ರೆಡಿಟ್ ಕಾರ್ಡು ಯೂಸ್ ಮಾಡಿಕೊಂಡು ಪೇಮೆಂಟ್ನ ಮಾಡಿ. ನಾವು ಪೇಮೆಂಟು ಆಮೇಲೆ ಮಾಡ್ತೀವಿ ಪೇಮೆಂಟು, ಆದ್ದರಿಂದ ನಿಮ್ಗೆ ತಿಳಿಸ್ಕೊಡೋಕ್ಕಾಗ್ತಾಯಿಲ್ಲ. ಪೇಮೆಂಟ್ ಇಲ್ದಿರೋ ಕಾರಣ ಈಗ ಮಾಡ್ತಾಯಿಲ್ಲ ಪೇಮೆಂಟು. ನೀವು ಪೇಮೆಂಟ್ ಈಗ ಇಲ್ಲ ಅಂತಂದರೆ ನಿಧಾನಕ್ಕೂ ಮಾಡ್ಬೋದು. 2 days ಬಿಟ್ಕೊಂಡು ಮಾಡಿ, ಏನಾಗಲ್ಲ ಪೇಮೆಂಟು. ಓಕೆನಾ ಗೈಸ್, ಪೇಮೆಂಟ್ ಆದ ತಕ್ಷಣ ನಿಮ್ಮ ಅಪ್ಲಿಕೇಶನು ಡೌನ್ಲೋಡ್ ಆಗುತ್ತೆ. ಓಕೆನಾ ಗೈಸ್, ಎಲ್ಲ ನಿಮ್ಮ ಡೀಟೇಲ್ಸಲ್ಲಿ ನೀಟಾಗಿ ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸತಿ ನೋಡ್ಕೊಳ್ಳಿ. ಆಮೇಲೆ ಪೇಮೆಂಟಿಗೆ ಬನ್ನಿ, ಪೇಮೆಂಟ್ ಆಪ್ಷನ್ಗೆ. ಓಕೆನಾ ಗೈಸ್, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಿದೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ. ಯಾರ್ಯಾರು ನಿಮ್ಮ ಫ್ರೆಂಡ್ಸು ಅಪ್ಲೈ ಮಾಡ್ತಿದ್ರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ. ಓಕೆನಾ ಗೈಸ್, ಇಲ್ಲಿಗೆ ವಿಡಿಯೋ ಮುಕ್ತಾಯ ಆಗ್ತಿದೆ. ಧನ್ಯವಾದಗಳು.